ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ಡಯಟ್ ಎಲ್ಲ ಹೇಗೋಯಿತು, ಇದ್ರ ಜೊತೆಗೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರ್ಯಾರೆಲ್ಲ ಅಂದ್ಕೊಂಡಿದ್ದೀರಾ. ತುಂಬ ಜನ ನಾನು ಇಟ್ಟು ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಮಿಸ್ಟೇಕ್ ಮಾಡ್ತೀವಿ ನಾವು. ಅದು ಯಾವ ರೀತಿ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ತುಂಬ ಮಿಸ್ಟೇಕ್ ಮಾಡಿದ್ದೀನಿ. ಅದಕ್ಕೋಸ್ಕರ ತುಂಬ ಜನ ಈ ಥರ ಮಿಸ್ಟೇಕ್ ಆದರೆ ಈ ಥರ ಪ್ರಾಬ್ಲಮ್ಸ್ಗಳು ಆಗುತ್ತೆ ಅಂತ ನಾನು ನಿಮಗೇನೋ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಚಿಯಾ ಸೀಡ್ಸ್ ವಾಟರ್ ತೊಗೊಂಡಿದ್ದೀನಿ. ಒಂದು ಗ್ಲಾಸಷ್ಟು ಚೆನ್ನಾಗಿ ಬಿಸಿನೀರು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಚಿಯಾ ಸೀಡ್ಸ್ನ ನಾನು ನೈಟೇ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಹಾಫ್ ಲೆಮನ್ ಮಾತ್ರ ತೊಗೋತಾ ಇದ್ದೀನಿ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿರೋದು. ನಾನು 2 ಡೇಸಿಂದ ಏಕಾದಶಿ ಮಾಡಿದ್ದೆ, ನಾನು ಉಪವಾಸ ಇದ್ದೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಡಯಟ್ ಮಾಡಿಲ್ಲ, ನಾನು ಯಾವುದೇ ರೀತಿ ಫುಡ್ ತೊಗೊಂಡಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲಿ ಪೂಜೆ ಮಾಡೋದು ಇದೇ ಆಗೋಯಿತು. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ನಾನು ಡಯಟ್ ಮಾಡ್ತಾ ಇರಲಿಲ್ಲ 2 ಡೇಸಿಂದ. ನಾವು ನಮ್ಮ ಬಾಡಿನ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಇಲ್ಲಾಂದರೆ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂದರೆ ನಮಗೆ ಫಸ್ಟ್ ನಮ್ಮ ಮೈಂಡಲ್ಲಿ ಬರೋದು ನಾವು ಡಯಟ್ ಮಾಡಬೇಕು, ಅದ್ರ ಜೊತೆಗೆ ಎಕ್ಸಸೈಸ್ ಮಾಡಬೇಕು, ಇಲ್ಲಾಂದರೆ ವಾಕಿಂಗ್ ಮಾಡಬೇಕು. ನೀವು ಎರಡೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾಕ್ ಆದರೂ ಮಾಡಲೇಬೇಕಾಗತ್ತೆ. ಯಾಕಂದರೆ ಬರೀ ಫುಡ್ಡಿಂದ ನಾವು ವೆಯ್ಟ್ ಲಾಸ್ ಮಾಡ್ಕೊತೀವಿ ಅಂದರೆ ಸಾಧ್ಯ ಇಲ್ಲ. ಯಾಕಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು. ಅದ್ರ ಜೊತೆಗೆ ನಾವೇನು ತಿಂದಿರ್ತೀವಲ್ಲ ಅದು ಡೈಜೆಷನ್ ಕೂಡ ಆಗಬೇಕಲ್ವ. ನಾವು ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಬರೀ ಡಯಟ್ ಮಾಡ್ತೀವಿ ಅಂದರೆ ಅದು ಹೇಗೆ ಡೈಜೆಷನ್ ಆಗುತ್ತೆ? ನಾವು ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಹೆಣ್ಮಕ್ಳು ನಮಗೆ ವರ್ಕ್ ಆಗಲ್ಲ ಅದು. ಯಾಕೆಂದರೆ ಆವಾಗಿನ ಕಾಲದ ಮನೆ ಕೆಲಸನೇ ಬೇರೆ, ಇವಾಗಿನ ಕಾಲದಲ್ಲಿರೋ ಮನೆ ಕೆಲಸಗಳೇ ಬೇರೆ ಇರುತ್ತೆ. ಯಾಕೆಂದರೆ ನಾವೆಲ್ಲದಕ್ಕೂ ಮಿಷನ್ಗಳು ಯೂಸ್ ಮಾಡ್ತೀವಿ. ಹಾಗಾಗಿ ನಾವು ಎಷ್ಟೇ ಬೆಳಿಗ್ಗೆಯಿಂದ ನೈಟ್ವರೆಗೂ ಕೆಲಸ ಮಾಡಿದರೂ ನಮ್ಮ ಬಾಡಿ ವರ್ಕ್ ಆಗಲ್ಲ. ಯಾಕೆಂದರೆ ಅದಕ್ಕೆ ನಾವು ಪ್ರೆಷರ್ ಹಾಕಬೇಕು, ವಾಕ್ ಹೋಗಬೇಕು, ಇಲ್ಲಾಂದರೆ ಎಕ್ಸಸೈಸ್ ಮಾಡಬೇಕು. ನೀವು ಬರೀ ಡಯಟ್ ಮಾಡ್ಕೊಂಡಿದ್ರೆ ನೀವು ಒಂದು ಮಿನಿಮಮ್ ಅಂದರೆ ನೀವು 1 ಮಂತಲ್ಲಿ 1 kg ಇಲ್ಲಾಂದರೆ 2 kg ವೆಯ್ಟ್ ಲಾಸ್ ಮಾಡ್ಕೋಬೋದು ಅಷ್ಟೇ. ಅದು ಕೆಲವೊಬ್ಬರು ಬಾಡಿಗೆ ಅಡ್ಜಸ್ಟ್ ಆಗಬೇಕು, ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ. ಯಾಕೆಂದರೆ ನಾನು ಮಾಡಿ ನೋಡಿದ್ದೀನಿ, ಬರೀ ಡಯಟ್ ಮಾಡೋದ್ರಿಂದ ನನಗೇನೂ ಯೂಸ್ ಆಗಲಿಲ್ಲ. ಅಟ್ಲೀಸ್ಟ್ ನಾವು 1 ಅವರ್, ನಮಗೆ 1 ಅವರ್ ಆಗಲ್ಲ ನನಗೆ ವಾಕ್ ಮಾಡೋಕ್ಕೆ ಅಂದರೆ 40 ಮಿನಿಟ್ಸ್ ಆದರೂ ನೀವು ವಾಕ್ ಮಾಡಬೇಕು. ಬಟ್ ವಾಕ್ ಮಾಡೋದ್ರಾಗೆ ತುಂಬ ಡಿಫ್ರೆನ್ಸ್ ಇದೆ. ನೀವು ಸ್ಲೋ ಆಗಿ ವಾಕ್ ಮಾಡೋದು ನಮಗೆ ಅಷ್ಟು ಯೂಸ್ ಆಗಲ್ಲ. ಅದು ನಮಗೆ ಅಟ್ಲೀಸ್ಟ್ ನಾರ್ಮಲ್ ಇಲ್ಲಾಂದರೆ ಫಾಸ್ಟಾಗಾದರೂ ವಾಕ್ ಮಾಡಲೇಬೇಕಾಗುತ್ತೆ. ನೀವು ಸ್ಟಾರ್ಟಿಂಗೆಲ್ಲ ಓಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ನಮಗೆ ಬಾಡಿಗೆ. ಯಾಕಂದರೆ ನಮ್ಮ ಬಾಡಿ ಸಡನ್ನಾಗಿ ನಾವು ಓಡೋದ್ರಿಂದ ನಮಗೆ ಕೈ ಕಾಲುಗಳು ತುಂಬ ನೋವು ಬರುತ್ತೆ, ಸೊಂಟ ಹಿಡ್ಕೊಳ್ಳೋದು ಈ ಥರ ಎಲ್ಲ ಆಗ್ಬಿಡುತ್ತೆ. ನನಗೆ ಆಗಿದೆ. ನಾವು ಸ್ಟಾರ್ಟಿಂಗೆಲ್ಲ ನಾನು ಮಾಡ್ತೀನಿ ಅಂತಂದು ಓಡಾಕೋದು ಬಿಡೋದು, ಈ ಥರ ಓಡೋದ್ರಿಂದ ನಮಗೇನಾಗ್ಬಿಡುತ್ತೆ, ತುಂಬ ಪೇನ್ ಆಗುತ್ತೆ. ಅಟ್ಲೀಸ್ಟ್ ನೀವು 15 ಡೇಸ್ ಓಡಾಡೋಕ್ಕೆ ಹೋಗಬೇಡಿ, ನಾರ್ಮಲಾಗಿ ವಾಕ್ ಮಾಡಿ. ದಿನ ವಾಕ್ನ ನೀವು ಸ್ಪೀಡ್ ಮಾಡ್ಕೊಂಡು ಬನ್ನಿ. ನೀವು ಸಡನ್ನಾಗಿ ಒಂದೇ ದಿನ ಸ್ಪೀಡಾಗಿ ಹೋಗೋದು ಬೇಡ, ದಿನ ವಾಕ್ನ ಸ್ಪೀಡಾಗಿ ಮಾಡ್ಕೊಂಡು ಬನ್ನಿ. ಅದು ನಿಮಗೆ ತುಂಬ ವರ್ಕ್ ಆಗುತ್ತೆ. ನಾವೇನು ಮಾಡಿಬಿಡ್ತೀವಿ ಸ್ಟಾರ್ಟಿಂಗ್, ನಾನು ಡಯಟ್ ಮಾಡಬೇಕು, ನಾನು ವರ್ಕೌಟ್ ಮಾಡಬೇಕು, ನಾನು ವಾಕ್ ಮಾಡಬೇಕು ಅಂತ ಫುಲ್ ಜೋಶಲ್ಲಿ ಮಾಡ್ತಾಯಿರ್ತೀವಿ. ಬಟ್ 1 ವೀಕ್ ಆಗ್ತಾಯಿತ್ತು ನಾವು ಫುಲ್ ಡೌನ್ ಆಗಿಬಿಡ್ತೀವಿ. ಯಾಕೆಂದರೆ ನಾನು ಅದನ್ನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಫುಲ್ ಪ್ರೆಷರಲ್ಲಿ, ಫುಲ್ ಖುಷಿಯಲ್ಲಿ ಮಾಡ್ತಾಯಿರ್ತೀವಿ. ಆಮೇಲೆ ಅದನ್ನು ಮನೆಯಲ್ಲಿ ಮಕ್ಕಳು ಬೇರೆ ಇರ್ತಾರಲ್ವ, ಅವ್ರು ತಂದಿರೋ ತಿಂಡಿಗಳೆಲ್ಲ ನಮಗೆ ನಮ್ಮ ಕಿಚನಲ್ಲೇ ನಾವಿರ್ತೀವಿ, ಅದೆಲ್ಲ ಓಡಾಡ್ತಾ ಇರುತ್ತೆ, ಅದೆಲ್ಲ ತಿನ್ನೋದು. ಇದೇ ನಾವು ತುಂಬ ಮಿಸ್ಟೇಕ್ ಮಾಡೋದು. ಮತ್ತು ಆಯಿತು ಬಿಡ, ನಾಳೆ ಹೋದ್ರಾಯ್ತು ವಾಕಿಂಗು, ಇವತ್ತು ಬೋರ್ ಆಗಿಬಿಟ್ಟಿದೆ, ಇವತ್ತು ಬೇಡ ಅಂತ ಬಿಟ್ಬಿಡೋದು. ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲೇಬೇಡಿ. ಆ ಥರ ಆದಾಗ ಏನಾಗುತ್ತೆ, ನೀವು 1 ವೀಕ್ ಕಂಟಿನ್ಯೂ ಏನು ಎಕ್ಸಸೈಸ್ ಆಯಿತು, ಇಲ್ಲಾಂದರೆ ವಾಕ್ ಆಯಿತು, ಡಯಟ್ ಆಯಿತು, ಕರೆಕ್ಟಾಗಿ ಮಾಡ್ಕೊಂಡು ಬಂದಿರ್ತೀರ, ನಿಮ್ಮ ಬಾಡಿ ಒಂದೇ ಲೆವೆಲಲ್ಲಿ ಹೋಗ್ತಾ ಇರುತ್ತೆ, ಅಡ್ಜಸ್ಟ್ ಆಗ್ತಾ ಇರುತ್ತೆ. ನಾವು ಸಡನ್ನಾಗಿ ಹಾಗೆ ಮಾಡ್ಕೊಂಡ್ಬಿಟ್ರೆ ತಿರ್ಗಾ ಅದು ನಮ್ಗೆ ಕಂಟ್ರೋಲೇ ಬರೋಕ್ಕೆ ಮತ್ತೆ ತಿರ್ಗಾ ಟೈಮ್ ಹಿಡುತ್ತೆ, ಮತ್ತು ತಿರ್ಗಾ ವೇಸ್ಟ್ ಟ್ರಕ್ ಆಗಿಬಿಡುತ್ತೆ, ಇಲ್ಲಾಂದರೆ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ನಮಗೆ ಈ ಥರ ಆದಾಗ ಏನು ಅನಿಸುತ್ತೆ, ಬೇಡಪ್ಪ, ಯಾವ ಡಯಟು ಬೇಡ, ಯಾವ ವಾಕಿಂಗು ಬೇಡ, ಯಾವ ಎಕ್ಸಸೈಸು ಬೇಡ ಅನ್ನಿಸ್ಬಿಡುತ್ತೆ. ಅದಕ್ಕೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹಾಗೆ ಮಾಡಿದೆ, 1 ವೀಕ್ ಫುಲ್ ಜೋಶಲ್ಲೆಲ್ಲ ಮಾಡ್ಕೊಂಡು ಬಂದೆ. ಆಮೇಲೆ ಏನಾಗ್ಬಿಡ್ತು, ಸರಿ ಆಮೇಲೆ ಹೋಗೋಣ ಬಿಡು, ಮತ್ತು ಆಮೇಲೆ ತಿನ್ನೋಣ ಬಿಡು ಅಂತ ಈ ಥರ ಲೇಟಾಗಿ ತಿನ್ನೋದು, ಇನ್ನೊಂದು ಅವರ್ ಬಿಟ್ಟು ವಾಕ್ ಹೋದ್ರಾಯ್ತು ಬಿಡು ಅಂತ ಬಿಟ್ಬಿಡೋದು. ಖಂಡಿತ ನಾನು ಈ ಥರ ಮಾಡ್ಕೊಂಡು ಬಂದಿದ್ದಕ್ಕೆ ನನ್ನ ವೇಟು ಒಂದು ಸರಿ ಗೇನ್ ಆಗೋದು, ಒಂದು ಸರಿ ಸ್ಟ್ರಕ್ ಆಗೋದು, ಈ ಥರ ಎಲ್ಲ ಆಗಿದೆ. ಪ್ಲೀಸ್ ನೀವು ಕೂಡ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಾಧ್ಯ ಆಗುತ್ತಾ ಅಂದರೆ ನೀವು ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇರೋದು. ಇರೋದ್ರೆ ಮನೆಯಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ತಿಂದ್ಕೊಂಡು
ಆದರೆ ಸಾಧ್ಯ ಆದರೆ ವಾಕ್ ಮಾಡಿ, ಇಲ್ಲಾಂದರೆ ಅದು ಬೇಡ. ನೀವು ಆದರೆ ಜಂಕ್ ಫುಡ್ಗಳನ್ನೆಲ್ಲ ತಿನ್ನಬೇಡಿ. ಮನೆಯಲ್ಲಿ ನೀವೇನು ಅಡುಗೆ ಮಾಡಿರ್ತೀರ ಅದನ್ನೇ ನೀವು 3 ಹೊತ್ತು ಟೈಮ್ ಚೆನ್ನಾಗಿ ತಿಂದ್ಕೊಂಡು ಬನ್ನಿ. ನಿಮ್ಮದು ವೇಟ್ ಗೇನು ಆಗೋಲ್ಲ, ಒಂದೇ ಲೆವೆಲಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಈ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ತುಂಬ ಪ್ರೆಷರ್ಗಳು ಹಾಕಬೇಕಾಗತ್ತೆ, ತುಂಬ ಕಷ್ಟಪಡಬೇಕು ನಾವು. ಹಾಗೆ ವೆಯ್ಟ್ ಲಾಸ್ ಆಗೋಲ್ಲ ನಮ್ಮದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕಂಟಿನ್ಯೂ ಆಗಿ ಮಾಡಬೇಕು. ನೀವು ವಾಕ್ ಹೋಗ್ತಾ ಇದ್ದೀರ ಅಂದರೆ ಕಂಟಿನ್ಯೂ ಆಗಿ ಹೋಗಿ. ಯಾಕೆಂದರೆ ನಾನು 4-5 ದಿನ ವಾಕ್ ಬಿಟ್ಬಿಡೋದು, ತಿರ್ಗಾ 1-2 ಡೇಸ್ ಹೋಗೋದು, ಈ ಥರ ಇವಾಗ ತಿರ್ಗಾ ನಾನು 3 ಡೇಸ್ ಆಯಿತು ವಾಕ್ ಹೋಗಿಲ್ಲ. ಇದೇ ಥರ ಆಗ್ತಾಯಿದೆ ನನಗೂ. ಬಟ್ ಏನಾದರೂ ಆಗಲಿ ನಾನು ಹೋಗಿ ಬಿಡೋದಿಲ್ಲ, ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಇರಬೇಕು. ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಖಂಡಿತ ನಾನು ಮುಂದೆ ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್. ನಾನು ಬೆಳಿಗ್ಗೆ ಚಿಯಾ ಸೀಡ್ಸ್ ವಾಟರ್ ತೊಗೊಂಡಿದ್ದೀನಿ, ಅದಾದಮೇಲೆ ನಾನು ಓವರ್ ನೈಟ್ ಸ್ಮೂತಿ ತೊಗೊಂಡಿದ್ದೀನಿ. ಅದು ಆದಮೇಲೆ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಮೊಳಕೆ ಕಟ್ಟಿದ ಕಾಳು ಪಲ್ಯ ತೊಗೊಂಡಿದ್ದೀನಿ. ಮತ್ತು ಸಾಯಂಕಾಲ ನಾನು 4:30ಗೆ ಗ್ರೀನ್ ಟೀ ತೊಗೊಂಡಿದ್ದೀನಿ. ಮತ್ತು ಅದು ಆದಮೇಲೆ ನಾನು ನೈಟಿಗೆ 7 o'clockಗೆ ಸಲಾಡ್ ತೊಗೊಂಡಿದ್ದೀನಿ. ಇವಾಗ ನಾನು 9:30ಗೆ ಟರ್ಮರಿಕ್ ಮಿಲ್ಕ್ ಕೂಡ ತೊಗೋತಾ ಇದ್ದೀನಿ.